ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಮಸ್ಕಾರ ವೀಕ್ಷಕರೇ. ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಈಗ ಹೊಸ ಚರ್ಚೆಯೊಂದು ಜೋರಾಗಿ ನಡೀತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಒಂದೇ ಪ್ರಶ್ನೆ ಕೇಳಲಾಗ್ತಿದೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಅಭ್ಯರ್ಥಿ ಯಾರು? ಈ ಚರ್ಚೆಗೆ ಕಾರಣವಾಗಿರೋದು ಇತ್ತೀಚೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ನೀಡಿರುವ ಒಂದು ಹೇಳಿಕೆ. ತಮ್ಮ ಭಾಷಣದಲ್ಲಿ ಅವರು ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ತಿದೆಯೋ ಅದನ್ನು ನಾನು ಶಿರಸಾವಹಿಸಿ ಪಾಲಿಸ್ತೇನೆ. ಸಂಸದನಾಗಿಯೇ ಮುಂದುವರಿಯಲು ಸೂಚಿಸಿದ್ರೆ ಸಂಸದನಾಗಿ ಕೆಲಸ ಮಾಡ್ತೇನೆ. ಒಂದು ವೇಳೆ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸು ಅಂದರೆ ಅದಕ್ಕೂ ಸಿದ್ಧನಿದ್ದೇನೆ. ನಾನು ಯಾರನ್ನ ಅಭ್ಯರ್ಥಿಯಾಗಿ ಸೂಚಿಸ್ತೇನೋ ಅವರಿಗೆ ನೀವು ಸಂಪೂರ್ಣ ಬೆಂಬಲ ನೀಡಿ ಅಂತ ಹೇಳಿದ್ದಾರೆ. ನೋಡಿ, ಇವತ್ತು ಈ ಕ್ಷೇತ್ರದ ಜೊತೆ ನನಗೆ ಅವಿನಾಭಾವ ಸಂಬಂಧ ಇದೆ. ಇದು ನನ್ನ ಜನ್ಮಭೂಮಿ, ಇದು ನನ್ನ ಕರ್ಮಭೂಮಿ. ನಾನು ಹೊಟ್ಟೆಪಾಡಕ್ ಬರ್ಲಿಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ಇಲ್ಲೇನೆ, ಕೊನೆ ಉಸಿರು ಹೋದ ಮೇಲೂ ಇಲ್ಲೇನೆ, ಅಲ್ಲೇನಪ್ಪ. ಹಾಗಾಗಿ ಇದು ನನ್ನ ಮನೆ. ಈ ಕ್ಷೇತ್ರವನ್ನ ನಾನು ಈ ಶಾಸಕನಾಗಿರ್ತೀನೋ ಇರಲ್ವೋ ಅದು ಬೇರೆ ವಿಚಾರ. ಆದ್ರೆ ಇಲ್ಲಿನ ಜನರಿಗೆ ಯಾವುದೇ ಒಂದು ಅಗತ್ಯ ಇದ್ದಾಗ, ನನ್ನ ಸೇವೆ ಬೇಕು ಅಂದಾಗ ನಾನು ಅವ್ರ ಜೊತೆ 100ಕ್ಕೆ 100 ಇರ್ತೀನಿ. ಇನ್ನು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ ನಾನೇ ಶಾಸಕನಾಗ್ಬೇಕಾ. ನನ್ನ ಜೊತೆಯಲ್ಲಿ ಅನೇಕರು ಮುಖಂಡರಿದ್ದಾರೆ. ಎಲ್ಲರೂ ಕೂಡ ತಿಳುವಳಿಕೆ ಇರುವಂತವ್ರು, ಎಲ್ಲ ಅರ್ಹ ವ್ಯಕ್ತಿಗಳೇ ಇದ್ದಾರೆ. ಅವರಲ್ಲಿ ಯಾರಿಗಾದ್ರೂ ಒಂದು ಅವಕಾಶ ಕೊಡ್ತಾರ? ಯಾರೇ ಕೊಟ್ರು, ನಮ್ಮ ಪಕ್ಷದಿಂದ ಯಾರೇ ಆದ್ರೂ ಕೂಡ ನಾನಾದಂಗೆ ನಾನೇ ಓಡಾಡೋದಲ್ವಾ. ಹಾಗಾಗಿ ನನಗೆ ಆ ರೀತಿಯಲ್ಲಿ ಏನೂ ಇಲ್ಲ, ನಾನೇ ಆಗಬೇಕು ಅನ್ನೋದೇನಿಲ್ಲ. ನಮ್ಮ ಪಕ್ಷದ ಅಭ್ಯರ್ಥಿ ಒಬ್ರಾದ್ರೆ ನಾನೇ ಆದಂಗೆ. ಅವಾಗ ನಾನೇನ್ ಕೆಲಸ ಮಾಡ್ತಾ ಇದ್ದೆ ಅದನ್ನ ಅವ್ರ ಕೈಯಲ್ಲಿ ಮಾಡಿಸ್ತೀನಿ. ಇಲ್ಲ ನಾನೇ ಬರ್ಬೇಕು ಅಂತ ಪಾರ್ಟಿ ತೀರ್ಮಾನ ಮಾಡಿದ್ರೆ ನಾನೇ ಬರ್ತೀನಿ. ಈ ಹೇಳಿಕೆಯ ನಂತರ ಚಿಕ್ಕಬಳ್ಳಾಪುರ ಬಿಜೆಪಿ ವಲಯದಲ್ಲಿ ಹಲವು ರೀತಿಯ ಊಹಾಪೋಹಗಳು ಶುರುವಾಗಿವೆ. ಅದರಲ್ಲೂ ಕೆವಿ ನವೀನ್ ಕಿರಣ್ ಅವರ ಹೆಸರು ಹೆಚ್ಚು ಕೇಳಿ ಬರ್ತಿದೆ. ಡಾಕ್ಟರ್ ಕೆ ಸುಧಾಕರ್ ಹಾಗೂ ಕೆವಿ ನವೀನ್ ಕಿರಣ್ ನಡುವೆ ಉತ್ತಮ ಹೊಂದಾಣಿಕೆ ಇದೆ ಎನ್ನುವುದು ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯ. ಕಳೆದ ಹಲವು ವರ್ಷಗಳಿಂದ ನವೀನ್ ಕಿರಣ್ ಅವರು ವಿವಿಧ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳ ಮೂಲಕ ಜನರ ಸಂಪರ್ಕದಲ್ಲಿದ್ದು ಅಗತ್ಯ ಇರೋರಿಗೆ ನೆರವು ನೀಡುತ್ತಿದ್ದಾರೆ ಎನ್ನುವ ಮಾತುಗಳು ಕೇಳಿಬರ್ತಿವೆ. ಇದರ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲ ಬೆಂಬಲಿಗರು ಮುಂದಿನ ಬಿಜೆಪಿ ಶಾಸಕ ಅಭ್ಯರ್ಥಿ ಕೆವಿ ನವೀನ್ ಕಿರಣ್ ಆಗಬಹುದು ಎಂಬ ರೀತಿಯ ಪೋಸ್ಟ್ಗಳನ್ನು ಹಂಚಿಕೊಳ್ತಿದ್ದಾರೆ. ಆದರೆ ಈ ಬಗ್ಗೆ ಬಿಜೆಪಿ ಹೈಕಮಾಂಡ್ ಅಥವಾ ಪಕ್ಷದ ಅಧಿಕೃತ ಘೋಷಣೆ ಇನ್ನೂ ಹೊರಬಂದಿಲ್ಲ ಎಂಬುದನ್ನು ಇಲ್ಲಿ ಸ್ಪಷ್ಟಪಡಿಸಬೇಕಾಗಿದೆ. ಹಾಗಾದರೆ ನಿಮ್ಮ ಅಭಿಪ್ರಾಯ ಏನು? ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿಯ ಅಭ್ಯರ್ಥಿಯಾಗಿ ಕೆವಿ ನವೀನ್ ಕಿರಣ್ ಅವರಿಗೆ ಅವಕಾಶ ನೀಡಬೇಕೆ ಅಥವಾ ಡಾಕ್ಟರ್ ಕೆ ಸುಧಾಕರ್ ಅವರೇ ಕಣಕ್ಕಿಳಿಯಬೇಕೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಸುಮನ್ ಟಿವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.